ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಾರ್ನ್ ರೈಸು ತುಂಬಾ ಸಿಂಪಲ್ಲಾಗಿ ಕಾರ್ನ್ ಫ್ರೈಡ್ ರೈಸ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ ಈರುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಗ್ರೀನ್ ಚಿಲ್ಲಿ, ಮತ್ತು ಇದು ಗಾರ್ಲಿಕ್ನ ನಾನು ಕ್ರಷ್ ಮಾಡ್ಕೊಂಡಿದ್ದೀನಿ, ಅಂದರೆ ಕುಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಆಲ್ರೆಡಿ ಅದನ್ನು ಕುಕ್ ಮಾಡ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ನಾನು ಬೇಯಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಮಿಕ್ಕಿದ್ದು ಅದು ಹಾಗೆ ಇಟ್ಟಿದ್ದೀನಿ ನಾನು, ಅದನ್ನು ಬೇಕಾದ್ರೆ ಆಮೇಲೆ ತಿನ್ಕೋಬೋದು. ಅದಾದಮೇಲೆ ಇಲ್ಲಿ ನಾನು ತೊಗೊಂಡಿದ್ದೀನಿ ಪೆಪ್ಪರ್, ಅದನ್ನು ಕಾಳು ಮೆಣಸನ್ನು ಕುಟ್ಕೊಂಡಿದ್ದೀನಿ. ಸೊ ಫ್ರೆಶ್ಶಾಗಿ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ತುಂಬಾ ಈಸಿಯಾಗಿರುತ್ತೆ. ಮನೇಲಿ ಕಾರ್ನ್ ಇದ್ದರೆ ಆರಾಮಾಗಿ ಮಾಡ್ಕೋಬೋದು. ಮನೇಲಿ ಯಾರಿಗಾದ್ರೂ ಕೋಲ್ಡ್ ಆಗಿದ್ದರೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಸೀಸನ್ ಇವಾಗ ಏನು ನಡೀತದೆ, ಮಳೆಗಾಲ ಇದೆ, ತುಂಬಾ ವೆದರ್ ಚೇಂಜ್ ಆಗ್ತಿದೆ. ಸೊ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ರೈಸ್ ಕುಕ್ ಆಗ್ತಿದೆ, ಆಲ್ರೆಡಿ ರೆಡಿ ಇದೆ ಇದು. ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಕಡಾಯಿ ಬಿಸಿಯಾಗಿದೆ, ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ಒಗ್ಗರಣೆ ಐಟಮ್ಸ್ ಏನಿದೆ ಇದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಫಸ್ಟ್ಲಿ ನಾನು ಗ್ರೀನ್ ಚಿಲ್ಲಿ ಹಾಕೋತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಆನಿಯನ್ ಸ್ವಲ್ಪ ಕುಕ್ ಆಗಿದೆ. ಈಗ ಇದಕ್ಕೆ ಗಾರ್ಲಿಕ್ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ಆನಿಯನ್ಸ್ ಜಾಸ್ತಿನೇ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಅಷ್ಟು. ಇದನ್ನು ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಇವಾಗ ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಈಗ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ. ನಾನು ಕಾರ್ನ್ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಕಮ್ಮಿ ಇದ್ರೂ ಪರವಾಗಿಲ್ಲ, ಆಮೇಲೆ ರೈಸ್ ಮಿಕ್ಸ್ ಮಾಡ್ಕೋತೀವಲ್ವ, ಆವಾಗ ನಾವು ನೋಡ್ಬಿಟ್ಟು ಹಾಕೋಬೋದು. ಸೊ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತೀನಿ, ಸ್ವಲ್ಪ ಜಾಸ್ತಿ ಬೇಡ, ಬಿಕಾಸ್ ಗ್ರೀನ್ ಚಿಲ್ಲಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀವಿ. ಸಾಕಿಷ್ಟು. ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸು ಎಲ್ಲ ಮನೇಲಿ ಸಿಗುವಂಥದ್ದೇನೆ. ಕಾರ್ನನ್ನು ಬೇಯಿಸ್ಕೋಬೇಕಷ್ಟೇ, ಅದೊಂದು ಇದ್ಬಿಟ್ರೆ ಈ ಥರ ನೀವು ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಮೊದಲೇ ಕುಕ್ ಮಾಡ್ಕೊಂಡಿರೋಂಥ ಕಾರ್ನ್ ಹಾಕ್ತಾಯಿದ್ದೀನಿ. ಸೊ ಇದು ಹಾಕಿದ್ಮೇಲೆ ಜಾಸ್ತಿ ಕುಕ್ ಮಾಡಬೇಕಂತೇನಿಲ್ಲ, ಸುಮ್ಮನೆ ಆ ಒಂದು ಮಸಾಲೆ ಜೊತೆ ಅದು ಮಿಕ್ಸ್ ಆದರೆ ಸಾಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಓಕೆ, ಈಗ ಇದಕ್ಕೆ ಫ್ರೆಶ್ಲಿ ಕ್ರಷ್ ಮಾಡ್ಕೊಂಡಿರೋವಂಥದ್ದು ಕಾಳು ಮೆಣಸು ಹಾಕೊಳ್ಳೋಣ, ಫ್ರೆಶ್ಲಿ ಕುಟ್ಕೊಂಡಿರೋದು. ಸೊ ಪೌಡ್ರು ಅಷ್ಟು ಟೇಸ್ಟ್ ಕೊಡೋದಿಲ್ಲ, ರೆಡಿಮೇಡ್ ಪೌಡ್ರ್ ಸಿಗುತ್ತಲ್ಲ. ಸೊ ನಾವು ಈ ಥರ ಕುಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಮೆಣಸು, ಬಿಕಾಸ್ ಇಲ್ಲಿ ಆಲ್ರೆಡಿ ಚಿಲ್ಲಿ ಪೌಡ್ರು, ಗ್ರೀನ್ ಚಿಲ್ಲಿ ಎಲ್ಲ ಹಾಕಿದ್ದೀವಲ್ವ, ಅದಕ್ಕೆ ಸರಿ ಮಿಕ್ಸ್ ಮಾಡೋಣ. ಜಾಸ್ತಿ ಏನು ಮಿಕ್ಸ್ ಮಾಡೋದು ಬೇಡ. ಇದಕ್ಕೆ ಇವಾಗ ರೈಸ್ ಮಿಕ್ಸ್ ಮಾಡ್ತೀನಿ. ಇದೀಗ ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಕುಕ್ ಮಾಡಬೇಕಂತೇನಿಲ್ಲ, ಸುಮ್ಮನೆ ಮೇಲ್ಗಡೆ ಹಾಕ್ಕೊಳ್ಳೋಣ. ಸೊ ಇಲ್ಲಿ ರೈಸ್ ರೆಡಿ ಇದೆ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಈಸಿಯಾಗಿ ಸಿಂಪಲಾಗಿ ರೆಡಿಯಾಗೋಯಿತು ನಮ್ಮ ಪೆಪ್ಪರ್ ಕಾರ್ನ್ ರೈಸ್. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಮಾಡಿ. ಈ ಒಂದು ವೆದರ್ಗೆ ಸಖತ್ತಾಗಿರುತ್ತೆ. ಕೋಲ್ಡ್ ಆಗಿದ್ದರೆ ಮಾತ್ರ ಇದನ್ನು ತಿನ್ಬಿಟ್ರೆ ಅದ್ಭುತ. ಸೊ ಹೋಪ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಿಕ್ಸ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಮಿಕ್ಸ್ ಮಾಡಿದ್ದೀನಿ. ಈ ಒಂದು ರೆಸಿಪಿನ ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಲಂಚ್ಗೂ ಮಾಡ್ಕೋಬೋದು. ನಾನಿವಾಗ ಲಂಚಿಗೆ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನಾವು ಟಿಫಿನ್ ಬಾಕ್ಸ್ಗೂ ಪ್ಯಾಕ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಸೊ ತುಂಬ ಚಿಕ್ಕ ಮಕ್ಕಳಿಗೆ ಹಾಕ್ತಾಯಿದ್ದೀವಿ ಅಂದರೆ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇಲ್ಲಾಂದರೆ ದೊಡ್ಡ ಮಕ್ಳಿಗೆ ಹಾಕ್ತಾಯಿದ್ದೀವಿ ಅಂದರೆ ಆಮೇಲೆ ನಾವು ಹೇಗೆ ತಿಂತೀವಿ ಖಾರ ಹಾಕ್ಬೋದು, ತೊಂದರೆ ಇಲ್ಲ. ಆ್ಯಕ್ಚುಲಿ ಇದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ.
ಸೊ ಈ ಒಂದು ರೆಸಿಪಿ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.